ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಿಹಳ್ಳಿಯ ಶ್ರೀ ರಾಘವೇಂದ್ರ ಅನಾಥ ಸೇವಾಶ್ರಮದ ಮುಂಭಾಗದಲ್ಲಿ ಅನಾಥ ಸೇವಾಶ್ರಮದ ಉಳಿವಿಗಾಗಿ ಸಾರ್ವಜನಿಕರು ಕೈಗೊಂಡಿರುವ ಪ್ರತಿಭಟನೆ 7ನೇ ದಿನವಾದ ಮಂಗಳವಾರವೂ ಮುಂದುವರಿಯಿತು. ರಾಷ್ಟ್ರೀಯ ಯುವ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರಾದ ದುಮ್ಮಿ ಚಿತ್ತಪ್ಪ ಹಾಗೂ ಶಿವಪುರದ ಅಜ್ಜಯ್ಯ ಮಾತನಾಡಿ, ನ್ಯಾಯ ಸಿಗುವವರೆಗೂ ಪ್ರತಿಭಟನೆಯನ್ನು ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಸುತ್ತಮುತ್ತಲಿನ 10 ಹಳ್ಳಿಯ ಜನರು ಹಾಗೂ ಸಂತೋಷ್ ಚಿಕ್ಕಣ್ಣ ಸೇರಿದಂತೆ ಅನೇಕ ಮುಖಂಡರು ಇದ್ದರು. ಶ್ರೀ ರಾಘವೇಂದ್ರ ಸ್ವಾಮೀಜಿ ಅವರಿಗೆ, ಸೂರ್ದಾಸ್ಜಿ ಅವರಿಗೆ ಈಗಾಗಲೇ ನಾವು 7ನೇ ದಿನದ ಈ ಒಂದು ಅನಿರ್ದಿಷ್ಟ ಮುಷ್ಕರಕ್ಕೆ ಕಾಲಿಟ್ಟಿದ್ದೇವೆ. ಇವತ್ತು ದಿನ ನಾವು ಮಲಾಡಿಹಳ್ಳಿಯಲ್ಲಿ ಮಾಡತಕ್ಕಂಥ ಒಂದು ಪ್ರತಿಭಟನೆ ಇದು ಜಿಲ್ಲಾಧಿಕಾರಿಗಳಾಗಲಿ ತಹಶೀಲ್ದಾರ್ಗಾಗಲಿ ಇದು ಗೊತ್ತಿರುವೆ. ಈಗಾಗಲೇ ಸುಮಾರು ಪತ್ರಿಕೆ ಮಾಧ್ಯಮಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಎಲ್ಲ ಬಂದಿದೆ. ಆದರೆ ಇವತ್ತು ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಆಗಮಿಸಿ ನಮ್ಮ ಒಂದು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ನ್ಯಾಯವನ್ನು ಗಳಿಸ್ಕೊಳ್ಬೇಕಾಗಿತ್ತು. ಯಾಕೆ ಅವ್ರಿಗೆ ಕಿವಿ ಕೇಳ್ತಿಲ್ವಾ? ನಮ್ಮ ತಾಲೂಕಿನ ಶಾಸಕರಾಗಲಿ, ಲೋಕಸಭಾ ಸದಸ್ಯರಾಗಲಿ, ನಮ್ಮ ಮತ್ತೆ ಇತರ ಜನಪ್ರತಿನಿಧಿಗಳಾಗಲಿ ಇಲ್ಲಿಗೆ ಪ್ರತಿಭಟನೆಗೆ ಬಂದು ಸಹಕಾರವನ್ನು ಕೊಡಬೇಕು. ಯಾಕೆಂದ್ರೆ ಇವತ್ತು ನಮ್ಮ ಅನಾಥಾಶ್ರಮವನ್ನು ಕಟ್ಟಿರ್ತಕ್ಕಂಥ ಪಿತಾಮಹರಾಗಿರ್ತಕ್ಕಂಥ ನಮ್ಮ ರಾಘವೇಂದ್ರ ಗುರಾಜಿಯವರು ಇವತ್ತೇನು ಯೋಗ ಗುರು, ನಮ್ಮ ವಿಶ್ವಕ್ಕೆ ಮಾದರಿ ಅಂತೇಳಿ ಇವತ್ತು ಬೆಳೆಸಿರ್ತಕ್ಕಂಥ ಒಂದು ಆಶ್ರಮ ಇವತ್ತು ಅನಾಥ ಆಗ್ತೈತಿ. ಯಾಕಂದ್ರೆ ನಮ್ಮ ಇಲ್ಲಿ ಇರ್ತಕ್ಕಂಥ ಟ್ರಸ್ಟಿಗಳು ಏನಿದ್ದಾರೆ ಇವತ್ತು ದಿನ ಸಾಕಷ್ಟು ಅವ್ಯವಹಾರವನ್ನು ಮಾಡಿರ್ತಕ್ಕಂಥದ್ದನ್ನ ಇವತ್ತು ದಿನನಿತ್ಯದ 7 ದಿನಗಳ ಕಾಲ ನಡೆದಂತ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ದಿನ ಪತ್ರಿಕೆ ಮಾಧ್ಯಮಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಯಾಕಂದ್ರೆ ಇವತ್ತು ನಮ್ಮ ಹೋರಾಟ ಇನ್ನೂ ನಿಲ್ಲಲ್ಲ. ಯಾಕಂದ್ರೆ ಇವತ್ತು ನಾವು ನಮ್ಮ ಮಾಜಿ ಶಾಸಕ ಉಮಾಪತಿ ಅವರು ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಕೂತ್ಬಿಟ್ಟು ಒಂದು ಚರ್ಚೆಯನ್ನ ಮಾಡಿ ಈಗ ನಾವು ಮಲಾಡಿಹಳ್ಳಿಯಿಂದ ಇವತ್ತು ಪಾದಯಾತ್ರೆಯನ್ನ ಹೊಳಲ್ಕೆರೆವರೆಗೆ ಹೋಗ್ತಾ ಇದ್ವಿ, ಹೊಳಲ್ಕೆರೆಯಿಂದ ಚಿತ್ರದುರ್ಗಕ್ಕೂ ಹೋಗ್ತಾ ಇದ್ವಿ. ನಮ್ಮ ಪ್ರತಿಭಟನೆ ನಿಲ್ಲಲ್ಲ. ಯಾಕಂದ್ರೆ ನಮಗೆ ನ್ಯಾಯ ಸಿಗಬೇಕು. ನಮ್ಮ ನ್ಯಾಯ ಸಿಕ್ಕಾಗ ನಮಗೆ ಅಲ್ಲೇ ತನಕ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಇವತ್ತು ನೋಡಿ ನಮ್ಮ ಎಲ್ಲ ಮಾತೇ ಬಂದಿದ್ದಾರೆ. ನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಜ್ಜಿ ಬಹಳ ಚೆನ್ನಾಗಿ ನಿನ್ನೆ ಮಾತಾಡ್ತು. ಯಾರು ಹೇಳು? ಎಲ್ಲಜ್ಜಿ ಏನಂತ ಮಾತಾಡ್ತು ಗೊತ್ತಾ? ನಾವು ಈ ಒಂದು ಆಶ್ರಮಕ್ಕೆ 4 ಎಕರೆ ಜಮೀನನ್ನು ಕೊಟ್ಟಿದ್ದೇವೆ ಅಂತ ಹೇಳಿ. ಹಂಗೆ ಸಾಕಷ್ಟು ಜನ ಸುತ್ತಮುತ್ತಲಿರ್ತಕ್ಕಂಥ ದಾನಿಗಳು ಸಹ ಅವರಿಗೆ ಏನು ರಾಘವೇಂದ್ರ ಸ್ವಾಮೀಜಿ ಅವರಿಗೆ ಜೋಳಿಗೆಗೆ ಭಿಕ್ಷೆಯನ್ನ ಹಾಕುವುದರ ಮುಖಾಂತರ ಬಹಳಷ್ಟು ಸೇವೆಯನ್ನ ಮಾಡ್ಕೊಂಡು ಬಂದಿದ್ವಿ. ಇವತ್ತು ಸುತ್ತಮುತ್ತಲಿರ್ತಕ್ಕಂಥ ನಾವೇನು 10 ಹಳ್ಳಿ ಗ್ರಾಮಸ್ಥರಿದ್ವಿ. ಆ ಗ್ರಾಮದಲ್ಲಿ ಸಾಕಷ್ಟು ಆಸ್ತಿಗಳು ಸಹ ನಮ್ಮ ಒಂದು ಆಶ್ರಮಕ್ಕೆ ಬರ್ಕೊಟ್ಟಿರ್ತಕ್ಕಂಥ ಒಂದು ನಿದರ್ಶನಗಳಿದ್ದಾವೆ. ನಮ್ಮ ದುಮ್ಮಿಗೊರಡ್ಡಿ ಗ್ರಾಮದಲ್ಲಿ ಒಂದು 25 ಎಕರೆಯಿಂದ 30 ಎಕರೆ ಜಮೀನಿದೆ. ಆಂಜನಾಪುರದಲ್ಲಿದೆ, ಆಮೇಲೆ ಮಲಾಡಿಹಳ್ಳಿ ಸುತ್ತಮುತ್ತ ಇದೆ. ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದಾವೆ. ಆ ಒಂದು ಆಸ್ತಿಗಳನ್ನೆಲ್ಲ ಇವತ್ತು ಪರಭಾರಿ ಮಾಡುವುದರ ಮುಖಾಂತರ, ಇವತ್ತು ಅಗ್ರಿಮೆಂಟ್ ಮಾಡೋದ್ರ ಮುಖಾಂತರ, ಎಲ್ಲ ಒಂದು ಅವ್ಯವಹಾರವನ್ನು ಮಾಡೋದ್ರ ಮುಖಾಂತರ ಈ ಒಂದು ಅನಾಥ ಸೇವಾಶ್ರಮವನ್ನ ಒಳ್ಳೆ ಹೊಡ್ತಕ್ಕಂಥ ಕಿಡಿಗೇಡಿಗಳನ್ನ ಇವತ್ತು ಒತ್ತೋಡಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇವೆ. ಯಾಕಂದ್ರೆ ಇವತ್ತು ತಿರುಕನ್ನು ಕಂಡ ಕನಸು ನನಸಾಗಬೇಕು ವಿಧ ಅದು ಹಾಳಾಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ನಮ್ಗೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ವಿ. ಇವತ್ತು ಬನಶಂಕರಿ ತೇರು ಆ ಜಾತ್ರೆ ಬಂತು ಅಂದ ಕೂಡ ಆ ಜಾತ್ರೆ ಬಹಳಷ್ಟು ಚೆನ್ನಾಗಿ ನಡೆಯೋದು. ಸುತ್ತಮುತ್ತಲ ಹಳ್ಳಿ ಜನ ಬಂದವರು. ಯಾಕಂದ್ರೆ ಇಲ್ಲಿ ಪಾರ್ಕ್ ಇತ್ತು, ಇಲ್ಲೇ ಹೋಗೋದಾಯ್ತು ಪಾರ್ಕಿಗೆ. ಅಲ್ಲೊಂದು ಗರಡಿ ಮನೆ ಇತ್ತು, ಅಲ್ಲಿ ಪ್ರಾಣಿ ಸಂಗ್ರಹಾಲಯ ಇತ್ತು, ಮನ ಇದ್ದು, ಜಿಂಕೆ ಇದ್ದು, ಪ್ರಾಣಿ ಪಕ್ಷಿಗಳಿದ್ವು. ಇವತ್ತೆಲ್ಲ ಮಂಗಮಯ ಆಗಿಬಿಡಿದಾವೆ. ಯಾಕಂದ್ರೆ ಇನ್ನ ಸ್ವಲ್ಪ ಹೋದ್ರೆ ಅವು ಸಹ ಇರಲ್ಲ. ಇವತ್ತು ಒಂದು 4,500 ಜನ ವಿದ್ಯಾರ್ಥಿಗಳಿತ್ತು. ಆ ವಿದ್ಯಾರ್ಥಿಗಳು ಬೆಳಗ್ಗೆನೆ 5:30 ಎದ್ದು, ಅಷ್ಟು ಶಿಸ್ತು ನಮ್ಮ ರಾಘವೇಂದ್ರ ಗುರಾಜಿ ಅವ್ರದ್ದು. 5:30 ಎದ್ದು ಇಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ಒಂದು ಸಂದರ್ಭದಲ್ಲಿ ಅಷ್ಟೊಂದು ಯೋಗಾಶ ಪ್ರಾರ್ಥನೆ ಮಾಡ್ಬೇಕಂದ್ರೆ ಆ ಒಂದು ಬೆಳಗಿನ ಜಾವ ಓಂ ಅಂತಕ್ಕಂಥ ಶಬ್ದ ಈ ಒಂದು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಮನೆಗಳಿರ್ಬೋದು, ಇವಿರ್ಬೋದು, ಎಲ್ಲರಿಗೂ ಕೇಳ್ತಕ್ಕಂಥದ್ದು. ನಾಗರಿಕರಾಗ್ಲಿ, ಇಲ್ಲಿ ಗ್ರಾಮಸ್ಥರಾಗ್ಲಿ ಸುತ್ತಮುತ್ತ ಬಂದ್ಬಿಟ್ರೆ ಏನಪ್ಪಾ ಇದು ಇಷ್ಟೊಂದು ಚೆನ್ನಾಗಿ ಆಗ್ತಿತ್ತು ಅಂತ ಹೇಳಿ ಈಗ ಒಂದು ಪ್ರಾರ್ಥನೆ ಇಲ್ಲಿ ಒಂದು ಪ್ರಾರ್ಥನಾ ಮಂದಿರ, ಆ ಒಂದು ಯೋಗಾಸನರು ಯಾವ್ಯಾವೂ ಇಲ್ಲ ಅಂತ ಒಂದು ಇವತ್ತು ಶಿಕ್ಷಣನೇ ಇವತ್ತು ಕಡಿಮೆ ಆಗ್ತದೆ ಗೊತ್ತಾಯ್ತು. ಅಂತ ಒಂದು 5,000 ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಇವತ್ತು ಒಂದು 700-600 ವಿದ್ಯಾರ್ಥಿಗಳಿದ್ದಾರೆ. ಇನ್ನೊಂದು
ಕರ್ಕೊಂಡಿರೋದ್ರೆ ಅವು ಇರಲ್ಲ. ಇವತ್ತು ಕೆಲವು ಕಾಲೇಜುಗಳನ್ನು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ಆಮೇಲೆ ಆಶ್ರಮದಲ್ಲಿ ಏನು ಕಟ್ಟಡಗಳು ಇದಾವೆ 40 ವರ್ಷ ಆಯ್ತು, ಸುಣ್ಣ ಬಣ್ಣ ಇಲ್ಲ ಇದಕ್ಕೆಲ್ಲ. ಯಾಕೆಂದ್ರೆ ಈಗ ಆಶ್ರಮದಲ್ಲಿ ಈಗ ಆದಾಯ ಬರ್ತಿಲ್ವೇ, ಶಾಲಾ ಕಾಲೇಜುಗಳಿಂದ ಬರ್ತಿಲ್ವೇ, ಆಸ್ತಿಗಳಿಂದ ಬರ್ತಿಲ್ವೇ, ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ? ಮುಚ್ಚುವ ಪರಿಸ್ಥಿತಿ ಆಗ್ತಿದೆ. ಅದಕ್ಕೆ ಇವೆಲ್ಲ ಆಲೋಚನೆ ಮಾಡಬೇಕು. ಸುತ್ತಮುತ್ತಲಿನ ಗ್ರಾಮಸ್ಥರು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ.